ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ ಲೋಕಲ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ನಾನು ಸೌಮ್ಯ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಹತ್ತಿರ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಲೇಬೇಕೆಂದು ಆಗ್ರಹ ಮಾಡಿದ್ದಾರೆ. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಹತ್ತಿರ ಬಿಜೆಪಿ ಮುಖಂಡರು ಪ್ರತಿಭಟನೆ ಮಾಡಿ ಸಿಎಂ ಭಾವಚಿತ್ರ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮಡೂರು ಮಾತನಾಡಿ, ಹೈಕೋರ್ಟ್ ನೀಡಿದ ಆದೇಶಕ್ಕೆ ಕಾಂಗ್ರೆಸ್ ತಲೆಬಾಗಬೇಕು, ಕಾನೂನಿನ ಮೇಲೆ ಗೌರವವಿದ್ದರೆ ಸಿಎಂ ರಾಜೀನಾಮೆ ನೀಡಲಿ ಎಂದು ಹೇಳಿದರು. आज कर्नाटक राज्य का मुख्यमंत्री सिद्धरामैया जी मूडा हगरण में हमको बेंगलुरु टू पादयात्रे मुखांतर जाके हम राज्य अध्यक्ष विजेंद्र जी और नेतृत्व में आज मूडा के जो SC ST को देना था साइड जो खुद उनके घर पे लोगों के लिए करके देने इस वजह से हम लोग आज पूरा बेंगलुरु से मैसूर तक पादयात्रा किया और राज्यपाल आज पूरा आदेश किए तो भी राज्यपाल के अपोज में करके वो कोर्ट को चले गया। आज कोर्ट ने निर्णय किया और राजीनामे देना बोल के कोर्ट ने निर्णय किया। बहुत जल्दी उन राजीनामे के घर जाने दो बोल के हम लोग का मुखांतर बोलने के लिए जिद करते हैं। थैंक यू. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್ ಅವರು ಮಾತನಾಡಿದರು. ಜನ ವಿರೋಧಿ, ರೈತ ವಿರೋಧಿ ನೀತಿಗಳನ್ನ ಅನುಸರಿಸಿ ಇವತ್ತು ವಾಲ್ಮೀಕಿ ಹಗರಣ ಇರಬಹುದು, ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಿಗದಿತ ಅನುದಾನಗಳನ್ನ ದುರ್ಬಳಕೆ ಇರಬಹುದು, ಮತ್ತೆ ವಿಶೇಷವಾಗಿ ಇವತ್ತು ಮೈಸೂರಿನ ಮುಡಾ ಹಗರಣ ಇಡೀ ಕುಟುಂಬ ಇವತ್ತು ಸಿದ್ದರಾಮಯ್ಯನವರ ಇಡೀ ಕುಟುಂಬ ಅದರಲ್ಲಿ ಭಾಗಿಯಾಗಿ ಅದರಲ್ಲಿ ಭ್ರಷ್ಟಾಚಾರ ಕಾನೂನನ್ನ ಗಾಳಿಗೆ ತೋರಿ ಅಲ್ಲಿ ತಮಗೆ ಬೇಕಾದಂತ ಸೌಲಭ್ಯಗಳನ್ನ ಪಡೆದಂತ ಒಂದು ನಿಟ್ಟಿನಲ್ಲಿ ಏನ್ ಇತ್ತೀಚೆಗೆ ಮಾನ್ಯ ರಾಜ್ಯಪಾಲರು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಅವ್ರ ಮೇಲೆ ಒಂದು ತನಿಖೆ ಆಗ್ಬೇಕನ್ನಂತ ನಿಟ್ಟಿನಲ್ಲಿ ಆದೇಶ ಕೊಟ್ಟಿದ್ರು. ಅದರ ವಿರುದ್ಧ ಮಾನ್ಯ ಸಿದ್ದರಾಮಯ್ಯನವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು. ಅದನ್ನ ಇವತ್ತು ಐತಿಹಾಸಿಕ ತೀರ್ಪಿನ ಮುಖಾಂತರ ಅದನ್ನ ವಜಾಗೊಳಿಸಿ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಕ್ರಮ ಕೈಗೊಳ್ಬೇಕು, ಅವ್ರ ಮೇಲೆ ತನಿಖೆ ಆಗ್ಬೇಕನ್ನುವಂತ ಮಾತನ್ನ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯವನ್ನ ಇವತ್ತು ಎತ್ತಿ ಹಿಡಿದಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಒಂದೇ ಒಂದು ನಿಮಿಷ ತಡ ಮಾಡದೇನೆ ತ್ವರಿತವಾಗಿ ತಮ್ಮ ಕಾರ್ಯಾಲಯ ತಮ್ಮ ಕುರ್ಚಿ ಬಿಟ್ಟು ಕೆಳಗಿಳಿಬೇಕು, ರಾಜೀನಾಮೆ ನೀಡಬೇಕು ಅನ್ನುವಂತ ಒತ್ತಡವನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲೆಗೆ ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರುಗಳಾದಂತ ಶ್ರೀಯುತ ಚಂದು ಪಾಟೀಲ್ ಜಿ ಅವರು, ಶಿವರಾಜ್ ಪಾಟೀಲ್ ಜಿ ಅವರು, ಮತ್ತೆ ನಮ್ಮ ಜನಪ್ರಿಯ ಶಾಸಕರಾದಂತ ಬಸವರಾಜ ಮತ್ತಿಮಡೂರು ಜಿ ಅವರು, ಮತ್ತೆ ನಮ್ಮ ಯುವ ನಾಯಕರು, ನಮ್ಮ ನಾಯಕರಾದಂತ ನಿತಿನ್ ಗುತ್ತೇದಾರ್ ಜಿ ಅವ್ರ ಜೊತೆ ಇವತ್ತು ಅಸಂಖ್ಯಾತ ಮಹಿಳಾ ಮೋರ್ಚಾದ ನಮ್ಮೆಲ್ಲ ಶ್ರದ್ಧೆ ತಾಯಂದಿರು ಇವತ್ತಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜನಸಾಮಾನ್ಯರು ಕೂಡ ನಾವು ಸೇರಿದೀವಿ. ಇದು ಏನ್ ತೋರಿಸ್ತದಂತಂದ್ರೆ ಜನರು ಇವತ್ತು ಇಡೀ ರಾಜ್ಯದಲ್ಲಿ ಕ್ರಮ ನಿರಸನಗೊಂಡಿದ್ದಾರೆ. ಈ ಜನ ವಿರೋಧಿ, ರೈತ ವಿರೋಧಿ ಈ ರಾಜ್ಯವನ್ನ ಮುನ್ನಡೆಸಲಿಕ್ಕೆ ಇವ್ರಿಗೆ ಯಾವುದೇ ಹಕ್ಕಿಲ್ಲ ಅನ್ನುವಂತ ಮಾತನ್ನ ಇವತ್ತು ಹೇಳ್ತಾ ಇವರು ತ್ವರಿತವಾಗಿ ರಾಜೀನಾಮೆ ನೀಡಬೇಕು ಅನ್ನುವಂತ ಒತ್ತಡವನ್ನು ನಾವು ಇವತ್ತು ಮಾಡ್ತೀವಿ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.